ಇದು ವಿಶ್ವಾಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ವಿಶ್ವಾಂಬರ ಟಿವಿ ಚಾನೆಲ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀ ಅನಂತಮೂರ್ತಿ ಹೆಗಡೆಯವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಉತ್ತರ ಕನ್ನಡ ಜಿಲ್ಲೆಯ ಸಮಸ್ತ ವಿಶ್ವಂಬರ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನಿಂದ ನಾವು ನಮ್ಮ ತಂಡ ಒಂದು ವಿನೂತನವಾದಂತಹ ಕೆಲಸಕ್ಕೆ ಕೈ ಹಾಕಿದೆ. ಆ ಕಾರ್ಯಕ್ರಮದ ಹೆಸರು ನ್ಯೂಸ್ ವಿತ್ ಗೆಸ್ಟ್ ಅನ್ನುವಂತಹ ಉತ್ತರ ಕನ್ನಡ ಜಿಲ್ಲೆಯ ಸಮಗ್ರ ಸುದ್ದಿಯನ್ನು ಪ್ರಸಾರ ಮಾಡುವಂತಹ ಕಾರ್ಯಕ್ರಮ. ಕಾರವಾರ, ಅಂಕೋಲಾ, ಕುಮಟಾ, ಹೊನ್ನಾವರ, ಭಟ್ಕಳ, ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಮುಂಡಗೋಡ, ಹಳಿಯಾಳ್, ಜೊಯ್ಡಾ ಮತ್ತು ದಾಂಡೇಲಿ ಒಳಗೊಂಡಂತೆ ಎಲ್ಲ ತಾಲೂಕಿನ ಸಮಗ್ರ ವರದಿಯನ್ನು ನಮ್ಮ ವರದಿಗಾರರ ಮುಖಾಂತರವಾಗಿ ಅದನ್ನು ತೆಗೆದುಕೊಂಡು ಪಕ್ಷಾತೀತವಾಗಿ ಯಾವುದೇ ರೀತಿಯ ರಾಗದ್ವೇಷ ಇಲ್ಲದೆ, ಯಾವುದೇ ರೀತಿಯ ಜಾತಿ ಮತದ ಭೇದ ಇಲ್ಲದೆ ಪ್ರಸಾರ ಮಾಡುವಂತಹ ದಿಟ್ಟ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖಾಂತರವಾಗಿ ನೊಂದವರ ಪಾಲಿನ ಬೆಳಕಾಗಬೇಕು, ದೀನದಲಿತರ ಸಮಸ್ಯೆಗಳನ್ನು ನಿವಾರಿಸಿ ಪ್ರಯತ್ನ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಧ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ತಮಗೆಲ್ಲರಿಗೂ ಕೂಡ ಗೊತ್ತಿದ್ದಾಗೆ ಹಿಂದೆ ಸಮಾಜದಲ್ಲಿ ಬದಲಾವಣೆ ತಂದಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರು, ಸಂವಿಧಾನ ಶಿಲ್ಪಿ ಅಂತ ನಾವೇನು ಕರೆಯುತ್ತೇವೆ, ಅವರು ಮೂಕ ನಾಯಕ ಅನ್ನುವಂತಹ ಒಂದು ಪತ್ರಿಕೆಯನ್ನು ಮಾಡಿ ಸಮಾಜದ ಬದಲಾವಣೆಗೆ ನಾಂದಿ ಹಾಡಿದ್ದಾರೆ. ಅದೇ ರೀತಿಯಲ್ಲಿ ತಿಲಕರು, ಮಹಾತ್ಮ ಗಾಂಧಿಯವರು, ನಮ್ಮ ಜಿಲ್ಲೆಯವರೇ ಆದಂತಹ ರಾಮಕೃಷ್ಣ ಹೆಗಡೆಯವರು ಕೂಡ ತಮ್ಮ ಮಾಧ್ಯಮದ ಮುಖಾಂತರವಾಗಿ ಜನರನ್ನು ತಲುಪಿ ಸಮಾಜದ ನ್ಯೂನತೆಗಳನ್ನು ತಿದ್ದಲಿಕ್ಕೆ, ಸಮಾಜದ ಮತ್ತು ಜನರ ಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತಿನಿಂದ ವಿಶ್ವಂಬರ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ನಮ್ಮ ಉದ್ದೇಶ ಇಷ್ಟೇ, ಕಾರ್ಮಿಕರ ಪರವಾಗಿ ಒಂದು ಧ್ವನಿಯಾಗಬೇಕು, ಬಡವರ ಪರವಾಗಿ ಒಂದು ಧ್ವನಿ ಆಗಬೇಕು. ಯಾರಿಗೆ ಯಾವ ಸಮಸ್ಯೆ ಇದೆ, ಯಾವುದೋ ಊರಿನಲ್ಲಿ ಒಬ್ಬ ರೈತನಿಗೆ ಸರಿಯಾದಂತಹ ರೀತಿಯಲ್ಲಿ ಅವನಿಗೆ ಪರಿಹಾರ ಸಿಕ್ಕಿಲ್ಲ, ಯಾವುದೋ ಒಂದು ವಿಧವಾಗಿ ಕಷ್ಟ ಆಗ್ತಾ ಇದೆ ಅಂತಂದರೆ ಸ್ಪಂದಿಸುವಂತಹ, ನಿಮ್ಮ ಊರಿನಲ್ಲಿ ಕರೆಂಟ್ ಸಮಸ್ಯೆ ಇದೆ, ರಸ್ತೆ ಸಮಸ್ಯೆ ಇದೆ, ಚರಂಡಿಯ ಸಮಸ್ಯೆ ಇದೆ, ಹೀಗೆ ಮತ್ಯಾವುದೋ ರೀತಿಯಲ್ಲಿ ಸಮಸ್ಯೆ ಇದೆ ಅಂದರೆ ಆ ಸಮಸ್ಯೆಗೆ ಪರಿಹಾರ ಕೊಂಡುಕೊಳ್ಳುವ ರೀತಿಯಲ್ಲಿ ಮತ್ತು ತಮ್ಮ ಎಲ್ಲ ದಾಖಲೆಗಳು ಕೂಡ ಸರಿ ಇದ್ದಾಗಿಯೂ ಕೂಡ ಕೆಲವು ಆಫೀಸ್ಗಳಲ್ಲಿ ಲಂಚ ಕೇಳುವಂತಹ, ತಮಗೆ ಕಿರಿಕಿರಿಯನ್ನು ಉಂಟು ಮಾಡುವಂತಹ, ಜನರನ್ನು ಪೀಡಿಸುವಂತಹ ಅಧಿಕಾರಿಗಳಿಂದ ಜನ ಏನು ಕಷ್ಟ ಅನುಭವಿಸ್ತಾ ಇದ್ದಾರೆ, ಆ ಕಷ್ಟಕ್ಕೆ ಪರಿಹಾರ ಹೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ನಮ್ಮ ಕೈಲಾದ ಮಟ್ಟಿಗೆ ಸಮಾಜಕ್ಕೆ ನಮ್ಮದೇ ಆದ ಕೊಡುಗೆಯನ್ನು ಕೊಡೋಣ ಅಂಥೇಳಿ ನಾವು ವಿಶ್ವಂಬರ TV ಚಾನಲ್ ಪ್ರಾರಂಭ ಮಾಡ್ತಾ ಇದ್ದೇವೆ. ದಯವಿಟ್ಟು 8 ಗಂಟೆಗೆ ಸರಿಯಾಗಿ ಇದು ಯೂಟ್ಯೂಬ್ನಲ್ಲಿ ಪ್ರಸಾರ ಆಗುತ್ತೆ. ಯೂಟ್ಯೂಬಲ್ಲಿ ಪ್ರಸಾರ ಆಗೋದ್ರಿಂದ ಏನು ವಿಶೇಷವಾದಂಥ ಒಂದು ಲಾಭ ಅಂತಂದರೆ ತಾವು ಯಾವಾಗ ಬೇಕೋ ಆವಾಗ ನೋಡ್ಬೋದು. ಟಿ ವಿಯಲ್ಲಾದರೆ 8 ಗಂಟೆಗೆ ತಾವು ಬೇರೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದರೆ 9 ಗಂಟೆಗೆ ತಾವು ನೋಡಿದ್ರೆ ಆ ವಾರ್ತೆ ಬರೋದಿಲ್ಲ, ಬೇರೆ ಬರ್ತಾ ಇರುತ್ತೆ. ಆದರೆ ಯೂಟ್ಯೂಬಲ್ಲಾದರೆ ಆಗಲ್ಲ, ನಮ್ಮ ಕಾರ್ಯಕ್ರಮ ಪ್ರಸಾರ ಆಗಿ ಅದು ಅಲ್ಲೇ ಇರುತ್ತೆ. ನೀವು ಇವತ್ತೆಲ್ಲ ನಾಳೆ ಬೇಕಾದರೂ ಕೂಡ ಆ ನ್ಯೂಸ್ ನೋಡ್ಬೋದು. ಅಂತಹ ಒಂದು ಒಳ್ಳೆಯ ಅವಕಾಶ ಇದೆ. ದಯವಿಟ್ಟು ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ನಮ್ಮನ್ನು ಪ್ರೋತ್ಸಾಹಿಸಿ, ಬೆನ್ನು ತಟ್ಟಿ ನಮಗೆ ಪ್ರೋತ್ಸಾಹ ಕೊಡಬೇಕಾಗಿ ಕೇಳ್ಕೊಳ್ತೇವೆ. ಇಂದಿನ ಪ್ರಮುಖ ಸುದ್ದಿ, ಸಾರ್ವಜನಿಕ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಡಿಜೆಗಳನ್ನು ಬಳಸಿದ್ರ ಹಿನ್ನೆಲೆಯಲ್ಲಿ ಶಿರಸಿ, ಕುಮಟಾ ಒಳಗೊಂಡಂತೆ ಜಿಲ್ಲೆಯ ಪ್ರಮುಖ ತಾಲೂಕುಗಳಲ್ಲಿ ಪೊಲೀಸ್ ಪ್ರಕರಣ ದಾಖಲಾಗಿದೆ. ಶಿರಸಿಯಲ್ಲಿಯೂ ಸಹ ಇವತ್ತು 2 ಪ್ರಕರಣ ದಾಖಲಾಗಿದ್ದು, ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಗಣೇಶೋತ್ಸವ ಸಮಿತಿಗಳಿಗೆ, ಭಕ್ತಾದಿಗಳಿಗೆ ಮಾನಸಿಕವಾಗಿ ಕಿರಿಕಿರಿ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ನನ್ನ ಗಮನಕ್ಕೂ ಕೂಡ ಬಂದಿದೆ. ತಮಗೆ ಗೊತ್ತಿದ್ದ ಹಾಗೆ ಗಣೇಶನ ಉತ್ಸವದ, ಗಣೇಶ ಚತುರ್ಥಿಯ 1-2 ದಿವಸ ಮುಂಚೆ ಪೊಲೀಸ್ ಇಲಾಖೆ ಒಂದು ಆದೇಶ ಹೊರಡಿಸುತ್ತೆ. ಆದೇಶ ಏನು ಹೇಳುತ್ತೆ? ಈ ಸಲ DJಯನ್ನು ಬಳಸುವ ಹಾಗಿಲ್ಲ ಅನ್ನುವಂತಹ ಆದೇಶವನ್ನು
ಹೊರಡಿಸುತ್ತೆ ಪೊಲೀಸ್ ಇಲಾಖೆ. ಆನಂತರದಲ್ಲಿ ಗಣೇಶನ ಇಟ್ಟಾದ ಮೇಲೆ ಗಣೇಶನ ಮೆರವಣಿಗೆ ದಿವಸ ಪೊಲೀಸರೇ ಬಂದು ಆ ಗಣೇಶೋತ್ಸವದ ಯುವಕರಿಗೆ ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ನೀವು ಯಾವ ಕಾರಣಕ್ಕೂ ಕೂಡ ಡಿಜೆನ ಹಾಕಬೇಡಿ, ಹಾಕಿದ್ರೆ ನಾವು ಡಿಜೆನ ಸೀಜ್ ಮಾಡ್ತೇವೆ, ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ಅಂತ ಹೇಳ್ತಾರೆ. ನೋಡಿ ಎಂತಹ ಮಜಾ ನೋಡಿ. ಅದೇನು ಹೇಳ್ತಾರಲ್ಲ, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅಂತ ಹೇಳುವ ರೀತಿಯಲ್ಲಿ ಬೆಳಗ್ಗೆ ಬಂದಂತಹ ಪೊಲೀಸರು ವಾರ್ನ್ ಮಾಡಿದ ಮೇಲೆ ಆ ಯುವಕರು ಏನು ಮಾಡ್ತಾರೆ ಅಂತಂದರೆ ಸ್ಥಳೀಯ ಶಾಸಕರಿಗೆ ಕರೆ ಮಾಡ್ತಾರೆ. ಕೇವಲ ಇದು ಸಿರ್ಸಿ ಮಾತ್ರ ಅಲ್ಲ, ಸಿರ್ಸಿ ಇರ್ಬೋದು, ಕುಮಟಾ ಇರ್ಬೋದು, ಕಾರವಾರ ಇರ್ಬೋದು, ಹೀಗೆ ಬೇರೆ ಬೇರೆ ಕಡೆಗೆ ಹಳಿಯಾಳ ಇರ್ಬೋದು, ಯಲ್ಲಾಪುರ ಇರ್ಬೋದು, ಎಲ್ಲ ಕಡೆ ಇದೇ ರೀತಿ ಆಗ್ತಾಯಿದೆ. ಆ ಯುವಕರು ಸ್ಥಳೀಯ ಎಮ್ ಎಲ್ ಎಗಳಿಗೆ ಫೋನ್ ಮಾಡಿ ಕೇಳುವಂಥದ್ದನ್ನು ಕಾಣ್ತೇವೆ. ಸರ್ ಈ ರೀತಿ ಬಂದು ಪೊಲೀಸರು ಬಂದು ನಮ್ಗೆ ಹೇಳಿದ್ದಾರೆ ಡಿ ಜೆ ಹಾಕಬೇಡಿ ಅಂತ ಹೇಳಿ. ಆವಾಗ ಎಮ್ ಎಲ್ ಎ ಹೇಳ್ತಾರೆ, ಇಲ್ಲ ನಾನು ಪೊಲೀಸಿಗೆ ಹೇಳ್ತೇನೆ ಬಿಡು ಅಂಥೇಳಿ. ಅವರು ಪೊಲೀಸರಿಗೆ ಕರೆ ಮಾಡಿ ಹೇಳ್ತಾರೋ ಅಥವಾ ಬಿಡ್ತಾರೋ ಗೊತ್ತಿಲ್ಲ. ಸಾಯಂಕಾಲ ಪೊಲೀಸರು ಮೆರವಣಿಗೆ ಜೊತೆಗೇ ಇರ್ತಾರೆ, ಆದರೆ ಇವರು ತಡೆಯುವಂಥ ಕೆಲಸವನ್ನು ಮಾಡೋದಿಲ್ಲ. ನಾವೇನು ಅಂದ್ಕೊಳ್ಬೇಕು, ಹಾಗಾದರೆ ಈ ಯುವಕರು ತಮ್ಮ ಹತ್ರ ರಿಕ್ವೆಸ್ಟ್ ಮಾಡಿಕೊಳ್ಳಿ ಅನ್ನೋಂಥ ದೃಷ್ಟಿಯಿಂದ ಸ್ಥಳೀಯ ಶಾಸಕರೇ ಪೊಲೀಸರ ಮುಖಾಂತರ ಆದೇಶ ಹೊರಡಿಸಿದ್ದಾರಾ? ಏನೋ ಆ ಯುವಕರ ಜೊತೆಗೆ ನಾನು ಸಹಾಯ ಮಾಡಿದ್ದೇನೆ, ನಾನಿಲ್ಲ ಅಂದಿದ್ದರೆ ನಿಮ್ಮ ಮೆರವಣಿಗೆ ಹೋಗ್ತಿರಲಿಲ್ಲ, ಗಣೇಶೋತ್ಸವದ ಮೆರವಣಿಗೆ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ, ನೀವು ಡಿ ಜೆ ಹಾಕ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅನ್ನುವಂತಹ ಭಾವನೆ ತರಬೇಕು. ತನ್ನ ಮೂಲಕವಾಗಿ ನಾವು ಆ ಯುವಕರ ಮುಂದೆ ಹೀರೋ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಎಲ್ಲ ಶಾಸಕರು ಕೂಡ ಇದೇ ರೀತಿಯ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಇಲ್ಲ ಅಂತಂದರೆ ಅವತ್ತಿನ ದಿವಸ 2 ದಿವಸ ಹಿಂದೆ ಡಿ ಜೆ ಹಾಕುವಾಗಿಲ್ಲ ಅಂಥೇಳಿ ಯಾವಾಗ ಪೊಲೀಸ್ ಇಲಾಖೆ ಆದೇಶ ಮಾಡ್ತು, ಇವತ್ತು ಅವ್ರು ಹೇಳ್ಬೋದಾಗಿತ್ತಲ್ಲ, ಹಾಗೆ ಮಾಡಬೇಡಿ, ನಮ್ಮ ಯುವಕರಿಗೆ ಡಿ ಜೆ ಬೇಕೇ ಬೇಕು, ತಾವು ಆದೇಶ ಹಿಂಪಡಿಬೇಕು ಅಂಥೇಳಿ ಒಬ್ಬರು ಕೂಡ ಮಾತಾಡೋದಿಲ್ಲ. ಆಮೇಲೆ ಅವತ್ತಿನ ದಿವಸ ಬೆಳಗ್ಗೆ ಕೂಡ ಡಿ ಜೆ ದಿವಸ ಬೆಳಗ್ಗೆ ಕೂಡ ಪೊಲೀಸರು ಒಂದು ವಾರ್ನ್ ಮಾಡಿದಾಗಲೂ ಕೂಡ ಇವರೇನು ಹೇಳೋದಿಲ್ಲ. ಯುವಕರು ಫೋನ್ ಮಾಡಿದ ಮೇಲೆ ಅದು ಸಮಸ್ಯೆ ಆಟೋಮೆಟಿಕ್ ಬಗೆಹರಿಯುತ್ತೆ. ಈ ಯುವಕರ ಪಾಲಿಗೆ ಸ್ಥಳೀಯ ಎಮ್ ಎಲ್ ಎಗಳು ಹೀರೋ ಆಗ್ತಾ ಇದ್ದಾರೆ. ದಯವಿಟ್ಟು ನಾ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ರೀತಿಯ ವರ್ತನೆ ಬೇಡ. ಇದಕ್ಕೆ ಒಂದು ಸರಿಯಾದಂಥ ಮಾನದಂಡವನ್ನು ಮಾಡಿ. ಡಿ ಜೆ ಹಾಕಬೇಕಾ ಬೇಡವಾ? ಡಿ ಜೆ ಹಾಕಬೇಕು ಅಂತಂದರೆ ಎಷ್ಟು ಸೌಂಡ್ ಇರಬೇಕು? ತುಂಬ ಸೌಂಡನ್ನು ಕೊಟ್ಟಿರ್ತಾರೆ. ಆ ಸೌಂಡನ ಪ್ರೆಷರಿಗೆ ಅಲ್ಲಿ ಹಿಂದುಗಡೆ ಹೋದರೆ ನಮ್ಮ ಹೃದಯ ಡುಗು 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 ಅಂತ ಇರ್ತದೆ. ಬಹುಶಃ ಸ್ವಲ್ಪ ವೀಕ್ ಇದ್ದರೆ ಹಾರ್ಟ್ ಅಟ್ಯಾಕೇ ಆಗ್ಬೋದೇನೋ ಅಂತಹ ರೀತಿಯಲ್ಲಿ ಸೌಂಡನ್ನು ಕೊಟ್ಟಿರ್ತಾರೆ. ಆದರೂ ಕೂಡ ಪೊಲೀಸರು ಕೂಡ ಪಕ್ಕದಲ್ಲೇ ಹೋಗ್ತಾ ಇರ್ತಾರೆ. ಅವ್ರು ಯಾಕೆ ಸೌಂಡ್ ಎಷ್ಟೊಂದು ಕೊಟ್ಟಿದ್ದೀರಿ, ಕಡಿಮೆ ಮಾಡಿ ಅಂತಲೂ ಕೂಡ ಹೇಳೋದಿಲ್ಲ. ನಾನು ಪೊಲೀಸರಿಗೆ ಪ್ರಶ್ನೆ ಮಾಡಿದೆ, ಏನು ಅಷ್ಟೊಂದು ಸೌಂಡ್ ಕೊಡ್ತಾವು ಸುಮ್ಮನೆ ಇದ್ದೀರಲ್ಲ, ಏನು ಮಾಡೋದು ಸರ್, ಫೋನ್ ಬರ್ತದೆ ಅಂತ ಹೇಳ್ತಾರೆ. ಫೋನ್ ಮಾಡಿದವರು ಯಾರು? ಸ್ಥಳೀಯ ಶಾಸಕರು. ಈ ರೀತಿಯ ಏನು ಹೇಳ್ತಾರಲ್ಲ, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅನ್ನೋ ರೀತಿಯಲ್ಲಿ ವರ್ತನೆ ಸರಿಯಲ್ಲ. ಮುಂದಿನ ವರ್ಷ ಆದರೂ ಕೂಡ ಚೌತಿ ಹಬ್ಬದಕ್ಕಿಂತ ಮುಂಚೆ ಒಂದು ಸಭೆಯನ್ನು ಮಾಡಿ ಡಿ ಜೆ ಬೇಕೋ ಬೇಡೋ ಅಂತ ತೀರ್ಮಾನ ಮಾಡಿ, ಡಿ ಜೆ ಹಾಕಬೇಕು ಅಂತಂದರೆ ಎಷ್ಟು ಪ್ರಮಾಣದ ಸೌಂಡ್ ಕೊಡಬೇಕು ಅಂಥೇಳಿ ಆಲೋಚನೆ ಮಾಡ್ಕೊಳ್ಳಿ. ಸುಮ್ಮನೆ ಕಾರ್ಯಕ್ರಮ ಆದಮೇಲೆ ಈ ನೋಡಿ ಇವತ್ತಿನ ದಿವಸ ಸಿರ್ಸಿಯಲ್ಲಿ 2 ಕೇಸ್ ಬಿದ್ದಿದೆ, ಅವರು ಕೋರ್ಟಿಗೆ ಪೊಲೀಸ್ ಸ್ಟೇಷನ್ಗೆ ತಿರುಗಬೇಕು. ಅದೇ ರೀತಿಯಲ್ಲಿ ಕಾರವಾರದಲ್ಲಿ ಪರ್ಮಿಷನ್ ಕೊಟ್ಟರು, ಆ ಆಸ್ಪತ್ರೆ ಮುಂದೆ ಡಿ ಜೆ ಹೋಯಿತು ಅಂತೇಳಿ ಕೇಸ್ ಹಾಕಿದ್ರು, ಆಯಿತಾ. ಕುಮಟಾದಲ್ಲಿ ಏನೋ ಯಾವುದೋ ಡಿ ಜೆ ಸೀಸ್ ಮಾಡಿದ್ದಾರೆ ಅಂತ ಬಂದರು. ಇದೇ ರೀತಿ ಆಗ್ತಾ ಇದ್ದರೆ ಸುಮ್ಮನೆ ಚೌತಿ ಹಬ್ಬ ಮಾಡಿ ಡಿ ಜೆ ಮಾಡಿಕೊಂಡು ಕೊನೆಗೆ ಪೊಲೀಸ್ ಸ್ಟೇಷನ್ ತಿರುಗುವಂತಹ ಒಂದು ದುರ್ಗತಿ ಉಂಟಾಗ್ತಾ ಇದೆ. ಇದಕ್ಕೆ ಕಾರಣಕರ್ತರು ಜನಪ್ರತಿನಿಧಿಗಳೇ ಆಗಿರ್ತಾರೆ. ದಯವಿಟ್ಟು ಇಂತಹ ಗೊಂದಲ ಸೃಷ್ಟಿ ಮಾಡಿ ಹೀರೋಯಿಸಮ್ ಬೇಕಾಗಿಲ್ಲ ಅಥವಾ ಪ್ರಚಾರ ತೆಗೆದುಕೊಳ್ಳಬೇಕಾಗಿಲ್ಲ. ಸರಿಯಾದಂತಹ ಒಂದು ಮಾನದಂಡವನ್ನು ಮಾಡಬೇಕು ಅಂಥೇಳಿ ಎಲ್ಲರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಯಲ್ಲಾಪುರದ ರಾಷ್ಟ್ರೀಯ ಹೆದ್ದಾರಿ 63 ಅರ್ಬೈಲುಘಟ್ಟ ಸಂಪೂರ್ಣ ಹದಗೆಟ್ಟಿದೆ. ಇದರಿಂದ ವಾಹನ ಸಂಚಾರಿಗೆ ತೀವ್ರತರವಾದಂತಹ ಹಾನಿ ಆಗ್ತಾ ಇದೆ ಮತ್ತು ಪ್ರಾಣಕ್ಕೆ ಸಂಚಕಾರವನ್ನು ತಂದೊಡ್ತಾ ಇದೆ. ಜಿಲ್ಲೆಯಲ್ಲಿ ಶಿರಸಿ, ಸಿದ್ದಾಪುರ, ಕುಮಟಾ, ಹೊನ್ನಾವರ ಸೇರಿದಂತೆ ಬಹುತೇಕ ಎಲ್ಲ ಕಡೆ ರಾಷ್ಟ್ರೀಯ ಹೆದ್ದಾರಿ ಇರ್ಬೋದು, ರಾಜ್ಯ ಹೆದ್ದಾರಿ ಇರ್ಬೋದು ಸಂಪೂರ್ಣವಾಗಿ ಗುಂಡಿಗಳಿಂದ ಕೂಡಿದೆ. ಈಗಾಗಲೇ ಅರಬೈಲಿಂದ ಯಲ್ಲಾಪುರ ಮಾರ್ಗವಾಗಿ ಸುಮಾರು 16 ಕಿಲೋಮೀಟರ್ ರಸ್ತೆಯ ಡಾಂಬರೀಕರಣಕ್ಕೆ ಕೇಂದ್ರ ಸರ್ಕಾರದಿಂದ 31 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು, ಹುಬ್ಬಳ್ಳಿ ಮೂಲದ ಗುತ್ತಿಗೆ ಸಂಸ್ಥೆಯೊಂದು ಕೆಲಸ ಆರಂಭಿಸಿದೆ. ಅವರು ಆಯ್ದ ಕಡೆಗಳಲ್ಲಿ ಚರಂಡಿ ನಿರ್ಮಾಣದ ಕೆಲಸ ಮಾಡುತ್ತಿದ್ದಾರೆ.
ಸದ್ಯ ಜನರು ರಸ್ತೆಯ ಹೊಂಡಗಳಿಂದ ಹೈರಾಣಾಗಿದ್ದಾರೆ. ಮೊದಲು ರಸ್ತೆಯಲ್ಲಿ ಉಂಟಾಗಿರುವ ಗುಂಡಿಗಳನ್ನು ಮುಚ್ಚಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ರಾಘುನಾಯ್ಕ್ ಕುಳ್ಳಾಪುರ ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಶಾಲೆ ಮಕ್ಕಳು ಓಡಾಡ್ತಾರೆ, ಅಟ್ಲೀಸ್ಟ್ ಹುಡುಗರು ಓಡಾಡ್ಬೇಕಾದ್ರೆ ನಾವು ಕೂಡ ಇಷ್ಟು ದಿನ ಈಗ ಪಾಟೋಲ್ಸ ಹಾಕಿ ಅದಕ್ಕೆ ಇಲ್ಲ ಸರ್, ನೀವು ಪಾಟಾಲ್ಸೋ ಒಂದಿನ ಹಾಕಿಲ್ಲ ಬಿಡ್ರಿ. ಹಾಕಿ ನಮ್ಮ ಫೋಟೋಸ್ ಅದಾವೆಲ್ಲ ಇರ್ಲಿ ಸರ್, ನಾವು ಮಾಡಿ ನಾವ್ ಹೇಳೋದಿಲ್ಲ, ನಮ್ದು ಏನಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಾಗೆ ನೀವೇನು ಹೇಳ್ತೀರಿ? ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಸಂಪೂರ್ಣವಾಗಿ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಅಸಡ್ಡೆ ಎದ್ದು ಕಾಣ್ತಾ ಇದೆ. ಈಗ ಮಳೆಗಾಲ ಪ್ರಾರಂಭ ಆಗ್ತಾ ಇದೆ ಅಂದರೆ ಮುನ್ನೆಚ್ಚರಿಕೆ ಏನು ತೆಗೆದುಕೊಳ್ಬೇಕು ಅನ್ನುವಂತಹ ಕೆಲಸ ಇಲ್ಲ. ಮಳೆಗಾಲ ಬಂದು ಗುಂಡಿ ಆದಮೇಲೆ ಇವರು ಗುಂಡಿ ಬಿದ್ದಾಗ ಸ್ಥಳೀಯ ನಾವು ಉದಾಹರಣೆಗೆ ಸಿರ್ಸಿಯಲ್ಲೇ ತಾವು ನೋಡಿದರೆ ಸಿರ್ಸಿಯಲ್ಲಿ ಹೋಗಿ ನೀವು ಕೇಳಿ, ಅವರು ಹೈವೇ ಅಥಾರಿಟಿ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಹೈವೇ ಅವ್ರು ಕೇಳಿ, ಇದು ಮುನ್ಸಿಪಾಲಿಟಿ ಲಿಮಿಟ್ ಬರ್ತದೆ ಅಂತ ಅವ್ರು ಹೇಳ್ತಾರೆ. ಒಬ್ಬರಿಗೊಬ್ಬರು ಪರಸ್ಪರ ಕೆಸರೆರಳು ಚಾಟ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಯಾರೂ ಕೂಡ ಬದ್ಧತೆಯನ್ನು ತೆಗೆದುಕೊಂಡು ನಾವು ಅದನ್ನು ಸಮಸ್ಯೆಯನ್ನು ಸರಿ ಮಾಡ್ತೇವೆ ಅನ್ನೋ ರೀತಿಯಲ್ಲಿ ಮುಂದೆ ಬರ್ತಾ ಇಲ್ಲ. ಇದು ತಕ್ಷಣ ಸರಿ ಹೋಗಬೇಕು ಅಂತಂದರೆ ಅಧಿಕಾರಿಗಳು ತುರ್ತಾಗಿ ಗಮನ ಕೊಡಬೇಕು. ಇಲ್ಲ ಅಂತಂದರೆ ಜನ ಬೀದಿಗಿಳಿಬೇಕು, ರಸ್ತೆಯನ್ನು ಬಂದ್ ಮಾಡುವಂಥ ಕೆಲಸ ಮಾಡಿಸ್ಬೇಕು, ಬಿಸಿ ಮುಟ್ಟಿಸ್ಬೇಕು. ಇಲ್ಲ ಅಂತಂದರೆ ಇವರು ಹೀಗೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯ ಕಲಾಟಗಳನ್ನು ಆಡ್ತಾ ಇರ್ತಾರೆ ಅಧಿಕಾರಿಗಳು. ಕೇವಲ ನೀವು ಅರವೈಲ್ ಘಾಟ್ ಅಂತ ಹೇಳಬೇಡಿ, ಶಿರ್ಸಿ ಹಾವೇರಿ ರೋಡು ಎಷ್ಟು ಹಾಳಾಗಿದೆ. ಕೆಲವು ಕಡೆಯಿಂದ ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ರಾತ್ರಿ ಹೊತ್ತೆಂತೂ ಮಳೆ ಬಂದಾಗ ಯಾವುದು ರಸ್ತೆ, ಯಾವುದು ಕೆರೆ, ಯಾವುದು ಹಳ್ಳ ಅನ್ನೋ ರೀತಿಯಲ್ಲಿ ನಿಮ್ಗೆ ಗೊತ್ತಾಗೋದಿಲ್ಲ. ನಾವು ಮುಂದೆ ಹೋಗಬೇಕಾ ಬೇಡವಾ ಅನ್ನೋ ರೀತಿಯಲ್ಲಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಿಬಿಡ್ತದೆ. ಇದೆಲ್ಲಕ್ಕೂ ಯಾರ ಕಾರಣ? ಮತ್ತು ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಹೊಂಡದಲ್ಲಿ ಬಿದ್ದು ಸತ್ತರು, ಹಾಗೆ ಸತ್ತರು, ಹೀಗೆ ಸತ್ತರು ಅಂಥೇಳಿ ನಾವು ಪ್ರತಿನಿತ್ಯ ವಾರ್ತೆಯನ್ನು ಕೇಳ್ತಾನೆ ಇರ್ತೇವೆ. ಇದಕ್ಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯವೇ ಕಾರಣ. ಮತ್ತು ಕೇವಲ ಇದು ಮಾತ್ರ ಇಲ್ಲ, ರಸ್ತೆಯಲ್ಲಿ ದನ ಓಡಾಡೋಂಥ ಇರ್ಬೋದು, ಅಥವಾ ಅದು ಎಲ್ಲದಕ್ಕೂ ಕೂಡ ಸರಿಯಾದಂಥ ಮುನ್ನೆಚ್ಚರಿಕೆ ತೆಗೆದುಕೊಳ್ಬೇಕು. ಮತ್ತು ಜನಪ್ರತಿನಿಧಿಗಳು ಕೂಡ, ಮಂತ್ರಿಗಳು ಕೂಡ ಶಿರೂರಿನ ಘಟನೆ ನಡೆದಾಗ ಮಾತ್ರ ಬಂದು ಐ ಆರ್ ಬಿ ಅನ್ನುವಂಥ ಮಾತನ್ನು ಹೇಳೋದು ಕಾಣ್ತೇವೆ. ಆ ಘಟನೆ ಮುಗಿದ ಮೇಲೆ ಇವರು ತಮ್ಮದೇ ಆದ ಕೆಲಸ ಬ್ಯುಸಿ ಆಗ್ತಾರೆ. ಬಿಟ್ಟರೆ ಆ ರಸ್ತೆ ಸಮಸ್ಯೆ ಏನಾಯಿತು? ಈಗ ಶಿರೂರಿನ ಘಟನೆ ಮುಗೀತು, ಮುಗಿದ ಮೇಲೆ ಇವರಿಗೆ ಐ ಆರ್ ಬಿ ಮೇಲೆ ಕೋಪ ಕಡಿಮೆ ಆಗೋಯಿತು. ಅದು ಯಾವುದೇ ರೀತಿಯ ಹೇಳಿಕೆ ಇಲ್ಲ, ಹೋರಾಟ ಇಲ್ಲ. ಹಾಗಾದರೆ ತಾವು ಆವತ್ತಿನ ದಿವಸ ಜನರ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಹೇಳಿದ್ದೀರೋ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತದೆ. ತಮ್ಮ ಕಾಳಜಿ ನಿಜವಾಗಿ ಸರಿ ಇದ್ದರೆ, ಜನರ ಮೇಲೆ ತಮಗೆ ಸರಿಯಾದಂತಹ ಒಂದು ಕಳಕಳಿ ಇದ್ದರೆ, ನಾನು ಎಲ್ಲ ಅಧಿಕಾರಿಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ಜನಪ್ರತಿನಿಧಿಗಳು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ತಕ್ಷಣ ರಸ್ತೆಗಳನ್ನು ಸರಿ ಮಾಡಿ. ತಾವು ಜಿಲ್ಲೆಯಾದ್ಯಂತ ಓಡಾಡ್ತಾ ಇರ್ತೀರಿ, ನಿಮ್ಮ ಕಾರ್ ಅದೇ ರಸ್ತೆಯಲ್ಲಿ ಹೋಗ್ತಾ ಇರ್ತದೆ, ತಾವೇ ಏರೋಪ್ಲೇನಲ್ಲಿ ಹೋಗ್ತಾ ಇಲ್ಲ, ಹೆಲಿಕಾಪ್ಟರ್ ಹೋಗ್ತಾ ಇಲ್ಲ. ತಮಗೆ ಕಾಣ್ತದೆ ಅಲ್ವಾ ಎಷ್ಟು ಗುಂಡಿ ಬಿದ್ದಿದೆ, ಎಷ್ಟು ರಸ್ತೆ ಹಾಳಾಗಿದೆ, ಎಷ್ಟು ಸಮಸ್ಯೆ ಆಗ್ತಾ ಇದೆ ಅಂಥೇಳಿ. ತಾವ್ಯಾಕೆ ಅಧಿಕಾರಿಗಳಿಗೆ ಫೋನ್ ಮಾಡೋದಿಲ್ಲ? ಯಾಕೆ ಮಾತಾಡೋದಿಲ್ಲ? ತಮ್ಮ ದಿವ್ಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ದಯವಿಟ್ಟು ಇನ್ನಾದರೂ ಕೂಡ ಸರಿಯಾದ ರೀತಿಯಲ್ಲಿ ತಾವು ಕಾರ್ಯಪ್ರವರ್ತರಾಗಬೇಕು. ಆಗಿಲ್ಲ ಅಂತಂದರೆ ಜನ ಬೀದಿಗೆಳೆದು ತಮ್ಮನ್ನು ಎಚ್ಚರಿಸುವಂಥ ಕೆಲಸವನ್ನು ಮಾಡ್ತಾರೆ. ಎಚ್ಚರಿಕೆ ಅಂತ ಹೇಳಿ ಬಯಸ್ತೇನೆ. ಉತ್ತರ ಕನ್ನಡ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಂದರೆ ಕೆಡಿಸಿಸಿ ಬ್ಯಾಂಕ್ ಕಳೆದ 104 ವರ್ಷಗಳಿಂದ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿತ್ತು. 104 ವರ್ಷಗಳಿಂದ ಲಾಭದಲ್ಲಿಯೇ ಸಾಗಿದೆ. ಪ್ರಸ್ತುತ ಸಾಲಿನಲ್ಲಿ 23.04 ಕೋಟಿಗಳಷ್ಟು ಲಾಭವನ್ನು ಗಳಿಸಿದೆ ಎಂದು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಯಲ್ಲಾಪುರ ಮುಂಡಗೋಡು ಕ್ಷೇತ್ರ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದರು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡೆಪಾಸಿಟ್ ಅನ್ನು ಇಟ್ಟಿರ್ತಕ್ಕಂಥ ನಮ್ಮ ಗ್ರಾಹಕ 3,330 ಕೋಟಿಯಷ್ಟು ಡೆಪಾಸಿಟನ್ನು ಈ ಜಿಲ್ಲೆಯ ಗ್ರಾಹಕರು ಈ ಬ್ಯಾಂಕಿನ ಮೇಲೆ ವಿಶ್ವಾಸ ಇಟ್ಟು ನಮ್ಮ ಬ್ಯಾಂಕಿನಲ್ಲಿ ಹಣ ತೊಡಗಿಸಿದ್ದಾರೆ. ನಮ್ಮ ಮುಂದೆ ಇರ್ತಕ್ಕಂಥ ಎರಡು ದೊಡ್ಡ ಸವಾಲು, ಒಂದು ಕಡೆ ಬ್ಯಾಂಕಿನಲ್ಲಿ ಸಾಲಗಾರರನ್ನ ಮತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ಅನ್ನದಾತ, ನಾವು ತಪ್ಪಿನಿಂದಲೇ ಪಾಠ ಕಲಿಬೇಕು ಹೊರತು ಪಾಠ ಕಲಿತ ತಪ್ಪು ಮಾಡಲಿಕ್ಕಾಗಲ್ಲ.
ಹಾಗಾಗಿ ತಪ್ಪನ್ನು ಮಾಡಲಾಗಿದೆ. ಜಿಲ್ಲೆಯಲ್ಲಿ 250 ನೂತನ ಟವರ್ಗಳನ್ನು ನಿರ್ಮಿಸಲಾಗುತ್ತದೆ. ಎಲ್ಲೆಲ್ಲಿ ನೆಟ್ವರ್ಕ್ಗಳು ಲಭ್ಯ ಇಲ್ಲವೋ ಅಂತಹ ಸ್ಥಳವನ್ನು ಗುರುತಿಸಿ ಅಲ್ಲಿ ಟವರ್ಗಳನ್ನು ನಿರ್ಮಾಣ ಮಾಡುವುದಾಗಿ ಉತ್ತರ ಕನ್ನಡ ಜಿಲ್ಲಾ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಿದ್ದಾಪುರದಲ್ಲಿ ಹೇಳಿದ್ದಾರೆ. ಸಿದ್ದಾಪುರದ ಹಾರ್ಸಿಕಟ್ಟ ಗಜಾನೋತ್ಸವ ಸಮಿತಿಯ ಸಭಾಂಗಣದಲ್ಲಿ ನಡೆದ ಬಿಜೆಪಿಯ ಗ್ರಾಮೀಣ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಿ ಅವರು ಸೋಮವಾರ ಮಾತನಾಡಿದರು. ಸದಸ್ಯತ್ವವನ್ನು ಹೆಚ್ಚಿಗೆ ಮಾಡುವುದರಿಂದ ಪಕ್ಷದ ಸಂಘಟನೆಗೆ ಹೆಚ್ಚು ಅನುಕೂಲಕರವಾಗುವುದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕಾಗಿದೆ ಎಂದರು. ಗುಜರಾತ್ ಮುಖ್ಯಮಂತ್ರಿಯಾಗಿ ಈ ಕಳೆದ ವರ್ಷ ಈ ದೇಶದ ಪ್ರಧಾನಿಯಾಗಿ ಒಂದು ದಿನವೂ ವಿಶ್ರಾಂತಿ ಇಲ್ಲದೆ ಅವರು ಈ ದೇಶಕ್ಕೋಸ್ಕರವಾಗಿ ಸಮರ್ಪಿಸಿಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರು ಮಾಡ್ತಿರೋ ಕೆಲಸದ ವೇಗ ಮತ್ತು ನಮ್ಮಲ್ಲೆಲ್ಲರಲ್ಲೂ ದೇಶಕ್ಕೆ ಮೊದಲು. ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಬಿಡಾಡಿ ದನಗಳ ಒಂದು ಕಾರಣಕ್ಕೆ ರಸ್ತೆ ಸಂಚಾರಕ್ಕೆ ತೀವ್ರತರವಾದಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಇದರಿಂದ ವಾಹನ ಸಂಚಾರಿಗೆ ಮತ್ತು ದ್ವಿಚಕ್ರ ವಾಹನ ಸವಾರಿಗೆ ಪ್ರಾಣಕ್ಕೆ ಸಂಚಕಾರವನ್ನು ತಂದೊಡ್ಡುವಂಥ ಕೆಲಸ ಬಿಡಾಡಿ ದನಗಳಿಂದ ಆಗ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಂಭವಿಸಿದ ಹೆಚ್ಚಿನ ಪ್ರಮಾಣದ ಅಪಘಾತಗಳು ಬಿಡಾಡಿ ದನಗಳಿಂದ ಜಾನುವಾರುಗಳಿಂದಲೇ ಸಂಭವಿಸಿ ಹಲವಾರು ಸಾರ್ವಜನಿಕರ ಪ್ರಾಣಹಾನಿ, ಅಂಗಾಂಗ ವೈಫಲ್ಯ ಉಂಟಾಗಿದೆ. ಆದ್ದರಿಂದ ರಾಷ್ಟ್ರೀಯ ಹೆದ್ದಾರಿ ಸಂಬಂಧಪಟ್ಟ ಇಲಾಖೆಗಳು ಮುತುವರ್ಜಿ ವಹಿಸಿ ಬಿಡಾಡಿ ದನಗಳು ಹೆದ್ದಾರಿಗಳಲ್ಲಿ ಅಲೆದಾಡುವುದನ್ನು ತಡೆಯುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ಗೆ ದೇವರು. ತಮ್ಮಲ್ಲಿ ಕೇಳ್ಕೊಳ್ಳೋದು ಏನಂತಂದರೆ, ಪ್ರತಿನಿತ್ಯ 8 ಗಂಟೆಗೆ ಬರುವಂತಹ ವಾರ್ತೆಯನ್ನು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು, ಸಂದರ್ಶನ ಇರ್ಬೋದು, ಬೇರೆ ಬೇರೆ ಸುದ್ದಿಗಳಿರ್ಬೋದು, ಎಲ್ಲವನ್ನೂ ಕೂಡ ದಯವಿಟ್ಟು ನೋಡಿ ಪ್ರೋತ್ಸಾಹ ಕೊಡಿ. ತಾವು ಪ್ರೋತ್ಸಾಹ ಮಾಡಿದ್ರೆ ಮಾತ್ರ, ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ನಮ್ಮ ಚಾನಲ್ ಉಳಿಯುತ್ತೆ, ಬೆಳೆಯುತ್ತೆ. ದಯವಿಟ್ಟು ನಮ್ಮನ್ನು ಉಳಿಸಿ ಬೆಳೆಸಿ ಅಂಥೇಳಿ ತಮ್ಮ ಕೇಳ್ಕೊಳ್ತಾ ಇದ್ದೇವೆ.